ಎಲ್ಲರಿಗೂ ನಮಸ್ಕಾರ. ಇವತ್ತು ವೀರ ವೆಂಕಟಪತಿ ರಾಯರನ್ನ ಇವತ್ತು ಶುರು ಮಾಡೋಣ. 1585ರಿಂದ 1614 ಅಂದರೆ 29 ವರ್ಷ ಇವ್ರ ಆಳ್ವಿಕೆನು. ಇವ್ರ ಆಳ್ವಿಕೆ ಏನಪ್ಪ ವಿಶೇಷ ಅಂತಂದ್ರೆ, ಇಲ್ಲಿವರೆಗೂ ರಕ್ಕಸತಂಗಡಿಗೆ ಯುದ್ಧ ಆದ್ಮೇಲೆ ಡೆಕ್ಕನ್ ಸುಲ್ತಾನೇಟ್ ಒಬ್ಬೊಬ್ಬರಾಗಿ ಆದಿಲ್ ಶಾಹಿ, ಕುತುಬ್ ಶಾಹಿ, ನಿಜಾಮ್ ಶಾಹಿ ಇವರೆಲ್ಲ ಒಬ್ಬೊಬ್ಬರಾಗಿ ಇವರೇ ಅಟ್ಯಾಕ್ ಮಾಡ್ಕೊಂಡ್ ಬರ್ತಾ ಇದ್ರು. ವಿಜಯನಗರದ ಮೇಲೆ ಅಂದ್ರೆ ಪೆನುಕೊಂಡೆ ಮೇಲೆ ಏರ್ ಬರ್ತಾ ಇದ್ರು. ಇವರೆಲ್ಲ ಗಡಿ ಪ್ರಾಂತ್ಯಗಳನ್ನ ತಿಂದ್ಕೊಂಡು ಸಾಮಂತರನ್ನೆಲ್ಲ ಎತ್ಕೊಟ್ಟು ತಮ್ಮ ಕಡೆ ಸೇರಿಸ್ಕೊಂಡು ಇವ್ರು ಅಟ್ಯಾಕ್ ಮಾಡಕ್ ಬಂದಾಗ ಇವ್ರು ಡಿಫೆಂಡ್ ಮಾಡ್ಕೊಳ್ಳೋರು. ತಿರುಮಲ ರಾಯ, ಶ್ರೀರಂಗರಾಯರು. ವೆಂಕಟಪತಿ ರಾಯರು ಇವ್ರು ವಾಪಸ್ ಇವರೇ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅವರೆಲ್ಲ ಸುಮ್ಮನಿದ್ದಾಗಲೇ ಇವರೇ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅದೇ ಇವರ ಕ್ಷಾತ್ರ. ಕೃಷ್ಣದೇವರಾಯರು, ಅಳಿಯ ರಾಮರಾಯರಾದ್ಮೇಲೆ 3ನೇ ಕ್ಷಾತ್ರ ತೇಜಸ್ಸಿನ ನಿಜವಾದ ಸೈನಿಕ ಯಾರಪ್ಪ ಅಂತಂದ್ರೆ ವೆಂಕಟಪತಿ ರಾಯರು. ಅದೇ ಇವ್ರದ್ದು ವಿಶೇಷ. ರಾಕ್ಷಸ ತಂಗಡಿಯ ಪರಾಭವದಿಂದ ಮಹಮ್ಮದೀಯರ ಬಾಧೆಯು ಹೆಚ್ಚಾಗಿ ಅವರ ದಾಳಿಗಳಿಂದ ಸಾಮ್ರಾಜ್ಯಕ್ಕೆ ಹಾನಿಯಾಗಿತ್ತು. ಅವರ ವಿಷಯದಲ್ಲಿ ಕಳೆದ 2 ಆಳ್ವಿಕೆಗಳಲ್ಲಿ ತಿರುಮಲರಾಯ ಮತ್ತು ಅವನ ಮಗನಾದಂಥ ರಂಗರಾಯ ಆಚರಿಸಿದ ರೀತಿಯು ಕೇವಲ ಆತ್ಮ ಸಂರಕ್ಷಣೆಯಾಗಿತ್ತು ಅಲ್ವಾ? ಕೇವಲ ಆತ್ಮ ಸಂರಕ್ಷಣೆ. ಈ ದೌರ್ಬಲ್ಯವನ್ನು ಹೋಗಲಾಡಿಸಲು ನಿರ್ಧಾರ ಮಾಡಿದ ವೆಂಕಟಪತಿ ರಾಯರು ಪಟ್ಟವೇರಿದ ಕೂಡಲೇ ಆಕ್ರಮಣ ನೀತಿಯನ್ನ ಕೈಗೊಂಡು ಮಹಮ್ಮದೀಯರ ರಾಜ್ಯಗಳ ಮೇಲೆ ಏರಾಟಗಳನ್ನು ಆರಂಭಿಸಿದರು. ಇವರೇ ವಾಪಸ್ಸು. ಅವ್ರು ಬಂದೇ ಇಲ್ಲ, ಅವ್ರ ಪಾಡ್ಗವ್ರು ಅವರೇ. ಬಿಜಾಪುರದವರು, ಅಹಮದ್ ನಗರದವರು, ಗೋಲ್ಕೊಂಡದವರು ಇವ್ರು ಅಟ್ಯಾಕ್ ಮಾಡಕ್ ಹೋದ್ರು. ಈ ಇದ್ರ ಮಧ್ಯದಲ್ಲಿ ಬಿಜಾಪುರದ ಅಲಿ ಆದಿಲ್ ಶಾ ಕೊಲೆ ಆಗೋಗ್ತಾನೆ. 1580ರಲ್ಲಿ ಆದಿಲ್ ಶಾನು ಕೊಲೆ ಆಗೋಗಿ ಅವ್ನು ತೀರ್ಕೊಂಡಿರ್ತಾನೆ. ಅವಾಗ ಏನು 2ನೇ ಇಬ್ರಾಹಿಂ ಆದಿಲ್ ಶಾ ವಾಪಸ್ ಬಂದಿರ್ತಾನೆ. ಪಟ್ಟಕ್ಕೆ ಬಂದಿರ್ತಾನೆ ಅವನ ಮಗ ಇಬ್ರಾಹಿಂ ಆದಿಲ್ ಶಾ ದ 2. ಆಯ್ತಾ? ಆ ಕಡೆ ಗೋಲ್ಕೊಂಡದಲ್ಲೇನು ಅಷ್ಟೇನೆ ಇಬ್ರಾಹಿಂ ಕುತುಬ್ ಶಾ ಸತ್ತೋಗಿ ಅವನ ಮಗ ಮೊಹಮ್ಮದ್ ಕುಲಿ ಕುತುಬ್ ಶಾ. ಕುಲಿ ಕುತುಬ್ ಶಾ ಯಾರಪ್ಪ ಅಂತಂದ್ರೆ ಹೈದರಾಬಾದ್ನ ಭಾಗ್ಯನಗರ ಅಂತಿದ್ದ ಊರನ್ನ ಹೈದರಾಬಾದ್ ಅಂತ ಹೆಸರು ಬದಲಾಯಿಸಿ ಹೊಸ ಪಟ್ಟಣವನ್ನ ಕಟ್ಟಿದವನು ಇವನೇ ಕುಲಿ ಕುತುಬ್ ಶಾ. ಹೈದರಾಬಾದ್ ಕಟ್ಟಿದವನು. ಅವನು ಸುಲ್ತಾನ ಆಗಿರ್ತಾನೆ. ಈ ವೆಂಕಟಪತಿ ರಾಯರು ಏನ್ ಮಾಡ್ತಾರೆ, ಮೊದಲು ಗೋಲ್ಕೊಂಡ ಮೇಲೆ ಹೋಗ್ತಾರೆ. ಗೋಲ್ಕೊಂಡ ಮೇಲೆ ಹೋದಾಗ ಕುತುಬ್ ಶಾ ತಾನು ದೊಡ್ಡ ಸೈನ್ಯ ತಗೊಂಬಂದು ಪೆನುಕೊಂಡ ಮುತ್ತಿದಾಗ ಈ ರಾಯರೇನ್ ಮಾಡ್ತಾರೆ, ಸಂಧಾನ ಮಾಡ್ಕೊಳ್ಳೋಣ, ಯಾಕೆ ಬೇಕು ಅಂತ ಮಾತಾಡ್ತಾ ಈ ಕಡೆ ದೊಡ್ಡ ಸೈನ್ಯ ಜಮಾವಣೆ ಮಾಡ್ತಾರೆ. ಈ ಕಡೆ ಸಂಧಾನದ ಮಾತುಕತೆ ನಡೀತಾ ಇರುತ್ತೆ, ಒಳಗಿಂದೊಳಗೆ ದೊಡ್ಡ ಸೈನ್ಯದ ಜಮಾವಣೆ ನಡೀತಾ ಇರುತ್ತೆ. ಸೇನಾನಿಯಾದ ಜಗದೇವರಾಯನು, ತಂಜಾವೂರಿನ ನಾಯಕ ಪುತ್ರನಾದ ರಘುನಾಥನು ಬಂದು, ತಂಜಾವೂರಿನ ನಾಯಕ ಇದ್ನಲ್ಲ ಬೇಲಪ್ಪ ನಾಯಕ, ಅವನ ಮಗನಾದಂಥ ರಘುನಾಥ ನಾಯಕನು ಅವರು ಬಂದು ಸೇರ್ಕೊಂಡ್ಬಿಡ್ತಾರೆ. ತಂಜಾವೂರಿಂದ ಅವರು ಬಂದು ಸೇರ್ಕೋತಾರೆ. ಸಿಕ್ಕಾಪಟ್ಟೆ ವೆಪನ್ಸ್ ಖರೀದಿ ಮಾಡ್ತಾರೆ. ಸಿಕ್ಕಾಪಟ್ಟೆ ವೆಪನ್ಸು, ಹಾರ್ಸಸ್ಸು ಎಲ್ಲ ಖರೀದಿ ಮಾಡ್ತಾರೆ. ಈ ಟೈಮಲ್ಲಿ ಮಾಡಿದ ತಕ್ಷಣ ಅಟ್ಯಾಕ್ ಮಾಡ್ತಾರೆ. ನೋಡಿ, ವೀರ ವೆಂಕಟಪತಿ ರಾಯರು ಎಲ್ಲ ಸೈಲೆಂಟ್ ಆಗಿರ್ತಾರೆ, ಮಾತುಕತೆ ಮಾಡ್ಕೊಂಡು. ಯಾವಾಗ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಫುಲ್ಫಿಲ್ ಆಗುತ್ತಿಲ್ಲಿ ಕೊಟ್ಟ ಅಂದ್ರೆ ನೀವು ವಾಪಸ್ಸು. ಆದರೆ ಶಹನ ಮುತ್ತಿಗೆಯನ್ನು ಮುಂದೆ ಸಾಗಿಸಿದನು. ಆದರೆ ಬೇಗನೆ ವಿಜಯನಗರದ ಪ್ರಬಲವಾದ ಪ್ರಹಾರಗಳನ್ನು ತಡೆಯದೆ ಮುತ್ತಿಗೆಯನ್ನು ಕಿತ್ತುಕೊಂಡು ಪಲಾಯ ಮಾಡಿದನು. ಬೆನಕೊಂಡೆ ಕೊಟ್ಟಿದ್ದ ಏಟ್ಗೆ ಕುತುಬ್ ಶಾ ಹಿಡ್ಕೊಂಡು ವಾಪಸ್ ರೈಟು. ರಾಯರ ಸೈನ್ಯವು ಓಡಿ ಹೋಗುವ ಹಗೆಗಳನ್ನ ಬೆನ್ನತ್ತಿ ಗೋಲ್ಕೊಂಡ ಸೀಮೆಯವರೆಗೆ ಬಡಿದಟ್ಟಿತು. ಓಡೋಗಕ್ ಬಿಡ್ಲಿಲ್ಲ. ಇವರು ಹೊಡ್ಕೊಂಡು ಗೋಲ್ಕೊಂಡ ಬಾಡು ತಂಗ ಹೋಗಿ ಹೊಡೆದು ಬಂದರು ವಾಪಸ್. ಈ ವಿಜಯದಲ್ಲಿ ಮಹಮ್ಮದೀಯರ ಸಮೃದ್ಧವಾದ ಶಿಬಿರ ಸನ್ನಾಹವು ರಾಯರ ಕೈಗೆ ಸಿಕ್ಕಿತು. ಶಿಬಿರ ಸನ್ನಾಹ ನಾನು ಹೇಳಿಲ್ವಾ, ಇವರು ಹೇಗೆ ನಮ್ಮ ಅಳಿಯ ರಾಮರಾಯರು ಯುದ್ಧರಂಗಕ್ಕೆ ಬೇಕಾದಷ್ಟು ದುಡ್ಡು ತಗೊಂಡೋಗಿದ್ರು, ಅದನ್ನೇ 10 ದಿನ ಹಂಚ್ಕೊಂಡ್ರು ಅಂತ ನಾನು ಹೇಳಿಲ್ವಾ? ಹಂಗೆ ಇವರು ಯಾರು ನಮ್ಮ ಕುತುಬ್ ಶಾ ಗೋಲ್ಕೊಂಡದವರು ಸಿಕ್ಕಾಪಟ್ಟೆ ದುಡ್ಡು ತಂದು ಇಟ್ಕೊಂಡಿದ್ರು ಯುದ್ಧರಂಗದಲ್ಲಿ. ಇವ್ರು ಬಡ್ದವ್ರನ್ನ ಓಡಿಸ್ಬಿಟ್ಟು ಈ ದುಡ್ಡನ್ನು ಇವ್ರು ಎತ್ಕೊಂಡೋದ್ರು. ಲಕ್ಷ್ಮಿ ಚಂಚಲೆ ಕಣ್ರಿ. ಕೃಷ್ಣದೇವರಾಯರ ಹತ್ರ ಇದ್ರು, ಅಳಿಯ ರಾಮರಾಯರ ಹತ್ರಕ್ಕೆ ಬಂದ್ರು, ಡೆಕ್ಕನ್ ಸುಲ್ತಾನೇಟ್ಗೆ ಹೋದ್ರು, ಈಗ ಪುನಃ ಪೆನುಕೊಂಡೆಗೆ ಬಂದ್ಲು. ಮಹಾಲಕ್ಷ್ಮಿ ಹಂಗೇನೆ ಒಂದ್ ಕಡೆ ಇರಲ್ಲ. ಆಯ್ತಾ? ಈ ಪರಾಭವವು ಗೋಲ್ಕೊಂಡಕ್ಕೆ ಬಹಳವಾದ ಬಾಧಕವಾಯಿತು. ಹೀಗೆ ಸೋತು ಅವಮಾನಿತನಾದ ಮಹಮ್ಮದ್ ಶಾನು ಮುಖವನ್ನು ಮೇಲಕ್ಕೆ ಎತ್ತಲಿಲ್ಲ. ಈ ಸಂಗ್ರಾಮದಲ್ಲಿ ರಾಯನ ಸೇರಾವತಿಯಾದ ಮಾಟ್ಲಾ ಅನಂತನು ಪರಾಕ್ರಮವನ್ನು ಬಹಳ ಮೆರೆಸಿದನು. ಮಾಟ್ಲಾ ಅನಂತ ಇಸ್ ದ ವಾರ್ ಹೀರೋ. 1586 1586 ಅಲ್ಲಿ ಈ ವಾರ್ ನಡೆಯುತ್ತೆ. ಇದಾದ್ಮೇಲೆ ಇದೆಲ್ಲ ನಡೆದಿರ್ಬೇಕಾದ್ರೆ ಉದಯಗಿರಿಲಿ ಗೋಲ್ಕೊಂಡ ಶಕ್ತಿ ಅಲ್ಲೊಂದು 1,00,000 ಸೈನ್ಯ ಕಳಿಸ್ಬಿಟ್ಟು ಮುರ್ತಜಾ ಖಾನ್ ಕಡಪಾದಲ್ಲಿ ಗಲಾಟೆ ಮಾಡ್ತಿದ್ದಾಗ ಅಲ್ಲೂ ಹೋಗಿ ಅವನನ್ನು ಓಡಿಸ್ತಿರ್ತಾನೆ.
ಮುಸ್ತಫಾ ಖಾನ್ ಅವ್ನ್ ಕೇಳಿ ಅವನ ಜೊತೆ ಇದ್ದಂತ ರುಸ್ತುಂ ಖಾನ್ ಮುರ್ಚದಾ ಖಾನ್ ಮೇಲೆ ಬರ್ತಾನೆ. ಮುರ್ಚದಾ ಖಾನ್ ಮತ್ತೆ ರುಸ್ತುಂ ಖಾನ್ ಇಬ್ರು ಜೊತೆಗೆ ಬಂದಾಗ ವಿಜಯನಗರದ ಹೊಡೆತಕ್ಕೆ ಜರ್ಜರಿತರಾದರು. ಆಯ್ತಾ, ಇಲ್ಲಿ ಏನ್ ಮಾಡ್ತಾರೆ, ಇದೇ ಸಮಯಕ್ಕೆ ಪೆನುಕೊಂಡೆಯ ವಿಜಯಗಳಿಂದ ಉತ್ತೇಜಿತರಾದ ಇಲ್ಲಿಯ ನೆರೆಯ ಪ್ರದೇಶದ ಅನೇಕ ಹಿಂದೂ ಮಹಮ್ಮದೀಯ ನಾಯಕರು ಮತ್ತು ಜಾಗೀರ್ದಾರರು ಗೋಲ್ಕೊಂಡದ ವಿರುದ್ಧ ಬಂಡಾಯವೆದ್ದು ವಿಜಯನಗರದ ಅಧಿಪತ್ಯವನ್ನು ಅಂಗೀಕರಿಸಿದರು. ಯಾವಾಗ ನೋಡ್ರಿ, ಇಷ್ಟೇ ಕಣ್ರಿ, ಇಷ್ಟೇ ಲೈಫ್ ಇಷ್ಟೇ. ನೀವು ತಲೆ ಬಗ್ಸಿದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಲೈಫ್ ಇಷ್ಟೇ. ತಲೆ ತಗ್ಸ್ ಮೆತ್ತಗಿದ್ರೆ ಜುಟ್ಟು ಹಿಡ್ಕತಾರೆ, ಎದ್ರೆ ಕಾಲು ಹಿಡ್ಕತಾರೆ. ಇಲ್ಲಿವರೆಗೆ ತಲೆ ತಗ್ಸ್ಕೊಂಡು ನಡೀತಿದ್ರು. ಹಳೆಯ ರಾಮರಾಯ ತೀರ್ಕೊಂಡ ಮೇಲೆ ತಿರುಮಲ ರಾಯರು, ಶ್ರೀರಂಗರಾಯರು ಹಂಗಂಗೆ ನಡೀತಿದ್ರು. ಏನೆಲ್ಲ ಎದ್ಬಿಡೋದೇನು, ಮಾಂಡಲಿಕರಲ್ಲಿ ಎದ್ದು ಸ್ವತಂತ್ರ ಘೋಷಣೆ ಮಾಡ್ಕೊಂಡಿದ್ದೇನು. ಯಾವಾಗ ವೆಂಕಟಪತಿ ರಾಯರು ಬಂದ್ರು ಆವಾಗ ಸಾಮಂತರೆಲ್ಲ ಗೋಲ್ಕೊಂಡಾಗ ತಿರುಗಿ ಬಿದ್ಬಿಟ್ಟು ಎಲ್ಲ ಇವ್ರ ಕಡೆ ಬಂದ್ಬಿಡ್ತಾರೆ. ಯಾಕೆಂದ್ರೆ ಬೀಳ್ತಾವಲ್ಲ ಇದ್ದಾರೆ, ಗೊತ್ತಲ್ಲ ಯಾರು ಸ್ಟ್ರಾಂಗ್ ಅವ್ರ ಕಡೆ. ಸಾಮಂತರು ಯಾವಾಗ್ಲೂ ಅಷ್ಟೇ ರೀ, ಯಾರು ಸ್ಟ್ರಾಂಗ್ ಅವ್ರ ಕಡೆ. ಇವಾಗ ಯಾವಾಗ ವೆಂಕಟಪತಿ ರಾಯ ಸ್ಟ್ರಾಕ್, ಯಾಕೆಂದ್ರೆ ಪೆನುಕೊಂಡೆಯಿಂದ ನೀನ್ ಗೋಲ್ಕೊಂಡವ್ರಿಗೆ ಅವ್ನು ಹೊಡ್ಕೊಂಡು ಹೋಗಿ ಓಡಿಸಿದ್ಯಾ ಅನ್ಬೇಕಂದ್ರೆ ಸ್ಟ್ರಾಂಗ್ ಅಲ್ವೇ ಇವನು. ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲ ಇವ್ರ ಕಡೆ ಸೇರ್ಕೊಂಡ್ಬಿಡ್ತಾರೆ. ಅವರನ್ನ ಮಣಿಸಲು ಕುತುಬ್ ಶಾ ಕೈಗೊಂಡ ಕ್ರೂರ ಉಪಾಯಗಳೆಲ್ಲ ನಿಷ್ಫಲವಾದವು. ಅಂದ್ರೆ ಇವನು ಎಷ್ಟು ಹಿಂಸೆ ಕೊಟ್ಟಿರ್ಬೇಕು. ಕ್ರೂರ ಉಪಾಯಗಳು, ನಿಮ್ ಸಾಯಿಸ್ಬಿಡ್ತೀನಿ, ಲೂಟಿ ಮಾಡ್ಬಿಡ್ತೀನಿ, ನಿಮ್ ಹೆಂಗ್ಸರ್ ಎತ್ಕೊಂಡು ಹೊಟ್ಟೋಗ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಬೆಂಕಿ ಹಚ್ಬಿಡ್ತೀನಿ, ಊರು ನಾಶ ಮಾಡ್ಬಿಡ್ತೀನಿ. ಅವನೇನೇ ಇದ್ದಾರೆ ಸರಿ ಮಗಳೇ, ನೀನೇನು ಕಿಸ್ಕೊಳಕ್ಕಾಗಲ್ಲ, ನಮ್ಗೆ ಗೊತ್ತು ಕಣಮ್ಮ. ಇಲ್ಲಿ ವೆಂಕಟಪತಿ ರಾಯ ಇದರ ಹಾಕೊಂಡು ರುಬ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಆಯ್ತಾ, ಇಷ್ಟರಲ್ಲಿ ಕುತುಬ್ ಶಾ ಅವನನ್ನೇ ವಿರೋಧವನ್ನು ಹೂಡಿದ ವಿಶಾಖಪಟ್ಟಣಂ ಜಿಲ್ಲೆ ಮಾಂಡಲಿಕ ಅರಸನಾದ ಮುಕುಂದರಾಜನ ಔತಣವನ್ನು ಸ್ವೀಕರಿಸಿ ವೆಂಕಟಪತಿ ರಾಯರು 2.5 ಲಕ್ಷ ಸೈನ್ಯದೊಂದಿಗೆ ಬಂದು ಕೊಂಡವೀಡು ಪ್ರದೇಶದಲ್ಲಿ ಕುತ್ಕೋತಾರೆ. ಬಂದು ವಿಶಾಖಪಟ್ಟಣಂ ಬರ್ತಾರೆ. ಬನ್ನಿ, ಯಾಕೆಂದ್ರೆ ಅವನು ಯಾರು ಮುಕುಂದರಾಜ, ಅವನು ಅಷ್ಟೇ ಅಲ್ಲಿವರೆಗೆ ಗೋಲ್ಕೊಂಡ ಕಡೆ ಇರ್ತಾನಲ್ಲ. ಯಾವಾಗ ನಮ್ಮ ವೀರ ವೆಂಕಟಪತಿ ರಾಯರು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ, ಬನ್ನಿ ಸರ್ ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಅಂದ ತಕ್ಷಣ ಇವರು 2.5 ಲಕ್ಷ ಸೈನ್ಯ ತಗೊಂಡು ಹೋಗಿ ವಿಶಾಖಪಟ್ಟಣಮಲ್ಲಿ ಕೂತ್ಕೋತಾರೆ. ಏನೇನೋ ಮಾಡ್ತಾನೆ ಕಣ್ರಿ ಕುತುಬ್ ಶಾ. ಗೋಲ್ಕೊಂಡದಿಂದ ಬಂದು ವಿಶಾಖಪಟ್ಟಣಕ್ಕೆ ಬಂದು ಏನೇನೋ ಮಾಡಿ ಇವ್ನ ಎತ್ತಿಸ್ಬೇಕು ಅಂತಾನೆ. ರಾಯರು ಅಲ್ಲಾಡಲ್ಲ, ಏನು ಕಿತ್ಕೊಳಕ್ಕಾಗಲ್ಲ ನೀನಂದನ್ನ. ಆಯ್ತಾ, ಇದೆಲ್ಲ ಆದ್ಮೇಲೆ ಏನು ಮಾಡಕ್ಕಾಗಲ್ಲ ಅಂದಾಗ ಆಗ ಕಾಂಪ್ರಮೈಸ್ ಬರ್ತಾನೆ ಕುತುಬ್ ಶಾ. ಕುತುಬ್ ಶಾ ಆಯ್ತು ಸರ್, ಕಾಂಪ್ರಮೈಸ್ ಏನ್ ಕಾಂಪ್ರಮೈಸ್ ನಾನು ಬಂದಿದ್ದೀನಿ ವೀರ ವೆಂಕಟಪತಿ ರಾಯರೇ. ನಿನ್ ಕಾಂಪ್ರಮೈಸ್ ಏನಪ್ಪಾ ಅಂತಂದ್ರೆ 1565ರಲ್ಲಿ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಏನೇನ್ ನೀನ್ ಕಿತ್ಕೊಂಡಿದ್ಯಾ ಅದೆಲ್ಲ ಈಗ ವಾಪಸ್ ಕೊಡಬೇಕು. 20 ವರ್ಷ, 1585 ಈಗ ನಡೀತಾ ಇರೋದು. 20 ವರ್ಷದಿಂದ ನಮ್ಮ ದೊಡ್ಡಪ್ಪನ ಹತ್ರ ನೀನ್ ಏನೇನ್ ಕಿತ್ಕೊಂಡಿದ್ದೆ. ಯಾಕಂದ್ರೆ ಇವ್ರು ತಿರುಮಲ ರಾಯನ ಮಗ, ಇವನು ತಿರುಮಲ ರಾಯನ ಅಣ್ಣ ಹಳೆಯ ರಾಮರಾಯರು, ಅವಾಗಿದ್ದವ್ರು ಸದಾಶಿವರಾಯರು. ಆ ಯುದ್ಧದಲ್ಲಿ ಏನೇನ್ ಕಿತ್ಕೊಂಡಿದ್ದೆ ನೀನು, ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಎಲ್ಲ ವಾಪಸ್ ಕೊಟ್ಬಿಡಿ ಈಗ. ಹಂಗಾದ್ರೆ ನಾನು ಕಾಂಪ್ರಮೈಸ್ ಆಯ್ತೀನಿ ಅಂತ. ಯಾಕಂದ್ರೆ ಇವ್ರದ್ದು ಸಂಧಾನದ ಮೇಲ್ಗೈ ಇವ್ರದ್ದು, ಪೆನುಕೊಂಡೆ ಅರಸರದ್ದು, ವೀರ ವೆಂಕಟಪತಿ ರಾಯರದ್ದು. ಇವ್ರು ಹೇಳ್ದಂಗೆ ಕೇಳ್ಬೇಕೀಗ ಅವನು. ಆಯ್ತು ತಗೊಳ್ಳಿ ಅಂತ ಎಲ್ಲ ಕೊಡ್ತಾನೆ. ಅಲ್ಲಿಗೆ ಎಂದಿನಂತೆ ಕೃಷ್ಣೆಯು ವಿಜಯನಗರ ಸಾಮ್ರಾಜ್ಯದ ಉತ್ತರದ ಮೇರೆ ಆಯಿತು. ಇವರು ನಮ್ಮ ಇತಿಹಾಸಕಾರರು ವಿಜಯನಗರದ ಮೋಹದ ಮೇಲೆ ಇನ್ನೂ ವಿಜಯನಗರ ಸಾಮ್ರಾಜ್ಯ ಅಂತಾನೆ ಕರೀತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಅಲ್ವೇ. ಇಟ್ ಇಸ್ ನೋ ಮೋರ್ ಎ ವಿಜಯನಗರ ಸಾಮ್ರಾಜ್ಯ, ಇಟ್ ಇಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಅಂತ ನಾನು ಹೇಳ್ತೀನಿ. ಇರ್ಲಿ, ನಾನೇ ತಪ್ಪಿರ್ಬೋದು. ಎಂದಿನಂತೆ ವಿಜಯನಗರ ಸಾಮ್ರಾಜ್ಯದ ಮೇರೆ ಆಯ್ತು. ಕೃಷ್ಣಾ ನದಿವರೆಗೆ ಈಗ ಹೋಯ್ತು. ಈಗ ಕಿತ್ಕೊಂಡ್ ಒಳಗೆ ಬಂದ್ಬಿಟ್ಟಿದ್ರಲ್ಲ, ಪುನಃ ಅಲ್ಲಿವರೆಗೆ ಎಕ್ಸ್ಪ್ಯಾಂಡ್ ಆಗೋಯ್ತು. ಪುನಃ ರಾಜ್ಯ ಪೆನುಕೊಂಡೆಯಲ್ಲಿ ಕೂತ್ಕೊಂಡೆ ಅಲ್ಲಿವರೆಗೂ ಕೃಷ್ಣಾ ನದಿವರೆಗೂ ಎಕ್ಸ್ಪ್ಯಾಂಡ್ ಆಯ್ತು ಈಗ. ಆಯ್ತಾ, ಈ ಕಡೆ ಇದು ಗೋಲ್ಕೊಂಡ ಕಥೆ ಆಯ್ತು. ಇಲ್ಲಿ ಆದಿಲ್ ಶಾಗಳ ಕಥೆ, ಬಿಜಾಪುರದ ಕಥೆ. ಇವರ ಅಪ್ಪ ಸತ್ತೋದ ಅಲಿ ಆದಿಲ್ ಶಾ, ಅಳಿಯ ರಾಮರಾಯರ ಸಾವಿಗೆ ಕಾರಣರಾಗಿದ್ದಂತ ಅಲಿ ಆದಿಲ್ ಶಾನು ಸತ್ತೋಗಿದ್ದ. ಅವನ ಮಗ ಇಬ್ರಾಹಿಂ ಆದಿಲ್ ಶಾ ಎರಡನೇ ಅವನು ಬಂದಿರ್ತಾನಲ್ಲ, ಅವನು ಬಂದ ಡೇ 1 ಶುರು ಎಲ್ಲ ಸಾಮಂತರನ್ನು ಕಿರ್ಕೊಳ ಮಾಡೋದು, ಬಾರ್ಡರ್ಗಳನ್ನೆಲ್ಲ ಅಟ್ಯಾಕ್ ಮಾಡಿ ಕಿತ್ಕೊಳ್ಳೋದು. ಓಹೋ, ಇವನು ಒಂದು ಕತೆ ಮಾಡ್ಬೇಕೀಗ ಅಂತ ಇವನಿಗೊಂದು ಗತಿ ಕಾಣಿಸ್ತೀನಿ ಅಂತ ವೀರ ವೆಂಕಟಪತಿ ರಾಯರು ಇವನನ್ನ ಬಿಜಾಪುರನ ಅಡಗಿಸ್ಬೇಕಾದ್ರೆ ನಾನು ಒಬ್ಬನ ಕೈಲಿ ಆಗಲ್ಲ ಅಂದ್ಬಿಟ್ಟು ಅಹಮದ್ ನಗರ್ಗೆ ಹೋಗಿ ಸಹಾಯ ಕೇಳ್ತಾರೆ. ಅಹಮದ್ ನಗರ್ ಅವ್ರು ಒಪ್ಕೋತಾರೆ. ಆಯ್ತು, ನಾವ್ ಯಾಕಂದ್ರೆ ಅಹಮದ್ ನಗರ್ ಬಿಜಾಪುರ ಆದಿಲ್ ಶಾಹಿಗಳು ಇಬ್ರು ಆರ್ಚ್ ರೈವಲ್ಸ್. ಹೆಂಗೆ ಬಿಜಾಪುರ ವಿಜಯನಗರ ಆರ್ಚ್ ರೈವಲ್ಸ್, ಹಂಗೆ ಬಿಜಾಪುರ ಅಹಮದ್ ನಗರನು ಆರ್ಚ್ ರೈವಲ್ಸೇನೆ. 7.5 ಲಕ್ಷ ಸೈನ್ಯ ರೆಡಿ ಮಾಡ್ತಾರ್ರಿ ಯಾರು, ವೆಂಕಟಪತಿ ರಾಯರು. ಇಷ್ಟೆಲ್ಲ ಕಳ್ಕೊಂಡ್ಮೇಲೆ 16 ಲಕ್ಷ ಆಯ್ತು, 11 ಲಕ್ಷ ಆಯ್ತು ಹಳೆಯ ರಾಮರಾಯರ ಕಾಲದಲ್ಲಿ. ವೆಂಕಟಪತಿ ರಾಯರ ಕಾಲದಲ್ಲಿ 7.5 ಲಕ್ಷ ಸೈನ್ಯ ರೆಡಿ ಮಾಡ್ತಾರೆ ಅಂದ್ರೆ ಎಷ್ಟು ಹ್ಯೂಜ್ ಸೈನ್ಯ ಲೆಕ್ಕ ಹಾಕಿ. 7.5 ಲಕ್ಷ ಸೈನ್ಯವನ್ನು ಮಾಡಿ ಮಾಟ್ಲಾ ಅನಂತದ ವಾರ್ ಹೀರೋ ಅವಾಗಿದ್ದಲ್ಲ, ಅವನನ್ನ ಸೇನಾಧಿಪತ್ಯವನ್ನು ವಹಿಸಿ ಆದಿಲ್ ಶಾಹನ, ಅದೇ ಇಬ್ರಾಹಿಂ ಆದಿಲ್ ಶಾಹನ ಎದುರಿಸ್ತಾರೆ.
ಪೆನುಕೊಂಡಕ್ಕೆ ಅವನ್ ಬಂದಿರ್ತಾರ. 3 ತಿಂಗಳು ಮುತ್ತಿಗೆ ಬಿದ್ದಿರುತ್ತೆ. ಬಿಜಾಪುರ ಪಕ್ಷದ ಬೇಡರ ಹಣ್ಣನೆ ತಿಮ್ಮನಾಯಕನು ಇಲ್ಲಿ ನೋಡಿ ಪುನಃ ಈ ಹಂಡೆ ಮಲ್ಕಪ್ಪ ನಾಯಕ ಯಾವಾಗ ನಮ್ಮ ರಾಯರನ್ನ ತೊರೆದು, ಅಂದ್ರೆ ರಂಗರಾಯರು ಅವರ ತಂದೆ ತಿರುಮಲ ರಾಯರು ಇದ್ದಾಗ ಹಂಡೆ ಮಲ್ಕಪ್ಪ ನಾಯಕ ಈ ಪೆನುಕೊಂಡೆ ಬಿಟ್ಬಿಟ್ಟು ಹೋಗಿ ವಿಜಾಪುರ ಸೇರ್ಕೊಂಡಿರ್ತಾನಲ್ಲ, ಅವನ ಮಗನಾದಂತ ಹಂಡೆ ತಿಮ್ಮನಾಯಕ ಬಿಜಾಪುರ ಬಿಟ್ಬಿಟ್ಟು ಇವ್ರು ಬಂದು ಸೇರ್ಕೊತಾರೆ. ಸೇಮ್ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ, ಅಷ್ಟೇ. ಈಗ 6 ಕೊಟ್ರೆ ಅತ್ತೆ ಕಡೆ. ಈಗ ಇವನ ಹತ್ರ ಜಾಸ್ತಿ ಸ್ಟ್ರೆಂತ್, ವೆಂಕಟಪತಿ ರಾಯನ ಹತ್ರ ಜಾಸ್ತಿ ಸ್ಟ್ರೆಂತ್. ಸೊ ಬಿಟ್ಬಿಟ್ಟು ಬಂದು ಹಂಡೆ ತಿಮ್ಮನಾಯಕ ಬಂದು ಇಲ್ಲಿಗೆ ಸೇರ್ಕೋತಾರೆ. ವಿಜಯನಗರದ ಹಿಂಸೆಯನ್ನು ತಾಳಲಾರದೆ 1592ರಲ್ಲಿ ಇಬ್ರಾಹಿಂ ಆದಿಲ್ ಶಾ ಕ್ಯಾಂಪ್ ಕಿತ್ಕೊಂಡು ಓಡ್ಬಿಡ್ತಾನೆ ಎಲ್ಲಿಗೆ, ಬಿಜಾಪುರಕ್ಕೆ. ಕಣ್ರಿ, ಪೆನುಕೊಂಡೆ ಮಹಾರಾಜರ ಹಿಂಸೆಯನ್ನು ತಡೆಯಲಾರದೆ ಅಲ್ಲಿಗೆ ಹೆಂಗ್ ಹಿಂಸೆ ಕೊಟ್ಟಿರ್ಬೇಕು, ಮುತ್ತಿಗೆ ಹಾಕ್ತವ್ರಿಗೆ ಸರಿ ಕೊಟ್ಟಿದ್ದಾರೆ, ವಾಪಸ್ ಹೊಟ್ಟೋಗ್ತಾರೆ. ಇದು ಇಲ್ಲಿಗೆ ಕೊನೆ. 1592 ಇದೆಯಲ್ಲ, ಇದು ಇಲ್ಲಿಗೆ ಕೊನೆ. ಏನ್ ಕೊನೆ? ಈ ಮಹಮ್ಮದೀಯರ ಉಪಟಳ ಈ ಪೆನುಕೊಂಡೆ ಅವರಿಗೆ ಕೊನೆ. ಯಾಕೆ ಅಂದ್ರೆ ಇವ್ರ ಅಪ್ಪ ಬಂದ್ ಕೂತಿರ್ತಾನೆ, ಈ ಮಹಮ್ಮದೀಯರ್ಗ ಅಪ್ಪ ಒಬ್ಬ ಬಂದ್ ಕೂತಿರ್ತಾನೆ. ಅವನೇ ಜಲಾಲುದ್ದೀನ್ ಅಕ್ಬರ್ ಬಂದ್ಬಿಟ್ಟಿರ್ತಾನೆ. ದಿಲ್ಲಿಯ ಸಾಮ್ರಾಟನಾದ ಅಕ್ಬರನು ಉತ್ತರ ಭಾರತದ ದಿಗ್ವಿಜಯಗಳನ್ನ ಮುಗಿಸ್ಕೊಂಡು ಇಡೀ ಉತ್ತರ ಭಾರತ ಎಲ್ಲ ತಿಂದುಬಿಟ್ಟು 1592ರಲ್ಲಿ ಇಬ್ರಾಹಿಂ ಆದಿಲ್ ಶಾನ ಓಡಿಸ್ತಾನಲ್ಲ, ಅದಾಗ ನೆಕ್ಸ್ಟ್ ಇಯರ್ ಅಕ್ಬರ್ ಬಂದು ಅಹಮದ್ ನಗರಕ್ಕೆ ವಾಡ್ದು ಅಹಮದ್ ನಗರನ ನಾರ್ತ್ ಇಂಡಿಯಾಕ್ಕೆ ಸೇರಿಸ್ಕೊಂಡ್ಬಿಡ್ತಾನೆ. ಅಹಮದ್ ನಗರನ ನಾರ್ತ್ ಇಂಡಿಯಾಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅಹಮದ್ ನಗರವನ್ನು 1600 ಇಸ್ವಿನಲ್ಲಿ ಅಹಮದ್ ನಗರ ಮುಘಲರಿಗೆ ಸೇರೋಗುತ್ತೆ. ಅವಾಗ ಅಹಮದ್ ನಗರದಲ್ಲಿದ್ದಾಗ ಅಕ್ಬರ್ರು ಪೆನುಕೊಂಡೆಗೆ ವೀರ ವೆಂಕಟಪತಿ ರಾಯರಿಗೆ ಒಂದು ಪತ್ರ ಕಳಿಸ್ತಾನೆ. ನಾನು ಇಡೀ ದಕ್ಕನ್ನನ್ನ ದಂಡಯಾತ್ರೆ ಮಾಡಬೇಕು ಅಂತ ಇದ್ದೀನಿ, ನಿನ್ನ ಸಪೋರ್ಟ್ ಬೇಕು ನನಗೆ ಅಂತ. ಆಗ ಆ ರಾಯನು ಅಕ್ಬರನ ಮನೆಗೆ ಸಾಶಂಕನಾಗಿದ್ದನು. ಅಂದ್ರೆ ಅವನ ಮೇಲೆ ಅನುಮಾನ ಇರುತ್ತೆ, ಯಾರನ್ನ ನಂಬಿದ್ರು ಈ ನನ್ನ ಮಕ್ಕಳನ್ನ ಮಾತ್ರ ನಾವು ನಂಬಕ್ಕಾಗಲ್ಲ. ಯಾವತ್ತು ಯಾರ್ಯಾರ ಜೊತೆ ಸೇರ್ಕೊಂಡು ನಮ್ ನೋಡಿತಾರೋ ಇವ್ರುಗಳ ಸವಾಸನೆ ನಮಗ್ ಬೇಡ ಅನ್ಬಿಟ್ಟು ಏನ್ ಮಾಡ್ತಾನೆ, ಸೈಲೆಂಟ್ ಆಗಿಬಿಡ್ತಾನೆ. ಅದಕ್ಕೆ ಹೂ ಅಂತನೂ ಅನ್ನಲ್ಲ ವೆಂಕಟಪತಿ ರಾಯರು, ಹೂ ಅಂತನೂ ಅನ್ನಲ್ಲ, ಸುಮ್ನೆ ಮೌನಂ ಕೂತಿರ್ತಾರೆ. ಬಟ್ ನಾಟ್ ಸಮ್ಮತಿ ಲಕ್ಷಣಂ, ಸುಮ್ನೆ ಉತ್ತರಕ್ಕೆ ರಿಪ್ಲೈನೇ ಬರಲ್ಲ. ನೀವೆಲ್ಲ ಈಗ ವಾಟ್ಸಪ್ ಮೆಸೇಜ್ ನೋಡ್ಕೊತೀರಾ ಮೇಲಿಂದನೇ, ಸರ್ ಟ್ರಿಪ್ಗೆ ಬರ್ತೀರಾ ಗೋವಾಗೆ ಅಂದ್ರೆ ಹೂ ಅನ್ನಕ್ಕೂ ಇಲ್ಲ, ಹೂ ಅನ್ನಕ್ಕಿಲ್ಲ, ಮೆಸೇಜ್ ಓದಲ್ವಲ್ಲ ನೀವು ಒಂದು ವಾರ, ಸುಮ್ ಕೂತಿರ್ತೀರಲ್ಲ. ಹೌದಾ ಮೆಸೇಜ್ ಕಳಿಸ್ತೀಯ ಗುರು, ನಾನು ನೋಡ್ಲೇ ಇಲ್ಲ ಅಮ್ಮ ಅಂತೀರ, ಡವ್ ಮಾಡ್ತೀರಲ್ಲ. ಆ ತರ ವೆಂಕಟಪತಿ ರಾಯರು ಸುಮ್ಮನೆ ಕೂತಿರ್ತಾರೆ, ಏನು ಮಾತಾಡಲ್ಲ. ಯಾಕೆ? ಇವ್ರು ನಾನು ಹೇಳಿದ್ದೇನೆ ಬರೆದಿರ್ತಾರೆ. ಈಗ ಈ ಧರ್ಮ ಬಾಂಧವರಾದ ಈ ಮಹಮ್ಮದೀಯರ ರಾಜ್ಯಗಳ ಅಭಿಲಾಷೆಯನ್ನ ಹಿಡಿದ ಅಕ್ಬರ್ ನಾಳೆ ಧರ್ಮ ಬಾಂಧವರ ಜೊತೆ ಸೇರ್ಕೊಂಡು ನಮ್ಮನ್ನೇ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮ ರಾಜ್ಯಕ್ಕೂ ಮುಳುವಾಗದೆ ಇರನು ಎಂದು ಯೋಚಿಸಿದ ರಾಯನು ಅಕ್ಬರನೊಡನೆ ವಿರೋಧವಾಗಿಯೇ ವರ್ತಿಸಬೇಕು ಎಂದು ನಿರ್ಧರಿಸಿ ರಾಯಭಾರಿಯು ತಂದ ಕಾಣಿಕೆಗಳನ್ನು ನಿರಾಕರಿಸಿ ಅವನನ್ನ ಹಿಂದಕ್ಕೆ ಕಳುಹಿಸಿದನು. ಫೈನಲಿ ಬೇಡಪ್ಪ, ನನಗೆ ಐ ಆಮ್ ನಾಟ್ ವಿತ್ ಯು ಅಂತ ಓಪನ್ ಆಗಿ ಹೇಳ್ಬಿಟ್ಟು 1600ರಲ್ಲಿ ಅಕ್ಬರನ ರಾಯಭಾರಿ ತಂದಿದ್ದ ಕಾಣಿಕೆಗಳನ್ನ ವಾಪಸ್ ಕಳಿಸ್ಬಿಡ್ತಾರೆ. ಅದಾಗಿ 4 ವರ್ಷಗಳ ಬಳಿಕ ಅಕ್ಬರ್ ಈ ದಂಡಯಾತ್ರೆ ಎಲ್ಲ ಮಾಡ್ತಾನೆ, ಅಹಮದ್ ನಗರ ಅದು ಇದೆಲ್ಲ ವಶಪಡಿಸ್ಕೊಂಡ್ಮೇಲೆ ಇನ್ನೊಂದ್ಸಲಿ 1604ರಲ್ಲಿ ಇನ್ನೊಂದು ವಾರ್ನಿಂಗ್ ಲೆಟರ್ ಕಳಿಸ್ತಾನೆ ಅಕ್ಬರ್. ಏನಮ್ಮ ನೀನು ಗುರು, ನಾನು ಒಂದು ಕಾಣಿಕೆ ಕಳಿಸಿದ್ರೆ ನೀನ್ ವಾಪಸ್ ಕಳಿಸ್ತೀಯಾ? ಮುಘಲ್ರನ್ನೇ ಎದುರಾಕೊಳ್ಳೋ ಅಂತ ಧೈರ್ಯ ನಿನಗಿದ್ಯಾ? ಇತ್ತು ಕೃಷ್ಣದೇವರಾಯರಿಗೆ. ಈ ಮುಘಲ್ರ ಅಕ್ಬರ್ನವ್ರ ಅಪ್ಪ ಬಾಬರ್ ಇದ್ನಲ್ಲ, ಅವನನ್ನೇ ಗಡ್ಡ ಅಂತ ನಡಗಿಸಿದಂತ ಕೀರ್ತಿ ನಮ್ಮ ಕೃಷ್ಣದೇವರಾಯರದ್ದು ಕಣ್ರಿ. ನಿಮ್ಗೆ ಹೇಳಿದ್ದೀನಿ ನಾನು, ಅಫ್ಕೋರ್ಸ್ ಅಲ್ವಾ? ಆದ್ರೆ ಅಕ್ಬರ್ಗೆ ಅದು ಗೊತ್ತಿಲ್ವಲ್ಲ. ಗೊತ್ತಿರ್ಬೋದು, ಆದ್ರೆ ಇವ್ರ ಶಕ್ತಿ ಕಡಿಮೆ ಆಗಿದೆ, ನಮ್ನೇ ನೀನು ಎದುರಿಸ್ಕೊತೀಯ ನೀನು, ನಾನು ಬಂದು ನಿನ್ನ ಅಟ್ಯಾಕ್ ಮಾಡ್ತೀನಿ ಈಗ ಅಂತ 1604 ಅಕ್ಬರು ಒಂದು ವಾರ್ನಿಂಗ್ ಲೆಟರ್ ಕಳಿಸ್ತಾನೆ, ಎಲ್ಲಾರ್ಗೂ ವಾರ್ನಿಂಗ್ ಲೆಟರ್ ಕಳಿಸ್ತಾನೆ. ಆಗ ಏನ್ ಮಾಡ್ತಾರೆ, ಬಿಜಾಪುರ, ಗುಲ್ಬರ್ಗ, ಬೀದರು ಇವರೆಲ್ಲ ಸೇರ್ಕೊಂಡು ಪೆನ್ಕೊಂಡೆಗೆ ಬರ್ತಾರೆ. ವೀರ ವೆಂಕಟಪತಿ ರಾಯರ ಹತ್ರಕ್ಕೆ ಬಂದು, ಅಣ್ಣ ನಮ್ ಜಗಳ ಆಮೇಲೆ ಇರಲಿ, ಫಸ್ಟ್ ನಾವೆಲ್ಲ ಸೇರ್ಕೊಂಡು ಈ ಅಕ್ಬರ್ನ ಎದುರಿಸೋಣ. ನೋಡಮ್ಮ, ನೋಡ್ರಿ ಇದು ಯಾವ ಕಡೆ ಹಿಂದೂ ಮುಸ್ಲಿಂ ಗಲಾಟೆ ಏನಾದ್ರೂ ಇದನ್ನ, ಇವ್ರಿಗೆ ಬೇಕಾದಾಗ ಅವ್ರು ತಗೋಗೋದಂತೆ, ಅವ್ರಿಗೆ ಬೇಕಾದಾಗ ಇವ್ರು ತಗೋ ಬರೋದಂತೆ, ಬೇರೆ ಯಾರು ಇಲ್ದಿದ್ದ ಇವ್ರೇ ಕಚ್ಚಾಡೋದಂತೆ. ಇದು ಹೆಂಗೆ ಅಂದ್ರೆ, ಮನೇಲಿ 3 ಜನ ಅಣ್ಣ ತಮ್ಮದಿರು ಇರ್ತಾರೆ ಅನ್ಕೊಳ್ಳಿ,
ಮನೇಲಿದ್ದಾಗ ಇವ್ರೇ ಕಚ್ಚಾಡ್ತಿರೋದು, ಪಕ್ಕದ ಮನೆ ಜಗಳಕ್ಕೆ ಬಂದ ತಕ್ಷಣ ಇವ್ರು 3 ಜನ ಹೋಗಿ ಅವ್ನ ಮೇಲೆ ಬೀಳ್ತಾರೆ. ನೋಡಿದ್ರೆ ನೀವು ಹಂಗೆ ಮಾಡಿರ್ತೀರಿ ಕೆಲವು ಟೈಮ್ ಅಲ್ವೇನ್ರಿ? ಪಕ್ಕದ ಮನೆಯವ್ರು ಜಗಳಕ್ಕೆ ಬಂದ್ಬಿಟ್ಟ ತಕ್ಷಣ ನೀವು 3 ಜನ ಹೋಗಿ ಅಟ್ಯಾಕ್ ಮಾಡ್ಬಿಡೋದು, ಯಾರು ಇಲ್ದಾಗ ನೀವೇ ಕಿತ್ತಾಡೋದು. ಹಂಗೆ ಇದು ಇಲ್ಲಿ ಇವ್ರ ಜೊತೆಗೆ ಪೋರ್ಚುಗೀಸರು ಸೇರ್ಕೊಂಡ್ಬಿಡ್ತಾರೆ ಇವ್ರ ಕಡೆಗೆ. ಯಾಕೆಂದ್ರೆ ಪೋರ್ಚುಗೀಸರು ಮೊಘಲರಂದ್ರಲ್ಲಿ ಹೋಗಿ ಇವ್ರಿಗೂ ಇಷ್ಟ ಇರಲ್ಲ. ನಾವು ಬರ್ತೀವಿ ಮಹಾರಾಜರೇ, ನಾವೆಲ್ಲ ಸೇರ್ಕೊಂಡ್ಬಿಡೋಣ, ಪೋರ್ಚುಗೀಸು, ಬೀದರ್, ಗುಲ್ಬರ್ಗ, ಬಿಜಾಪುರ, ಪೆನುಕೊಂಡೆ ನಾವೆಲ್ಲ ಸೇರ್ಕೊಂಡು ಇವನ್ನ ಅಕ್ಬರ್ನ ಎದುರಿಸೋಣ ಅಂತ. ಆದ್ರೆ ಇವ್ರ ಅದೃಷ್ಟಕ್ಕೆ 1604 ಅಲ್ಲಿ ಅಕ್ಬರ್ ಕೈಲಾಸ್ಕೊಂಡಾಯ್ತಾನೆ. ಅಲ್ಲಿಗೆ ಆ ವಿಚಾರ ಅಲ್ಲಿಗೆ ಉಳಿಯಿತು. ಆಯ್ತಾ? ಅಲ್ಲಿಗೆ ಉಳಿದೋಯ್ತು ಇದು. ಇದು ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗೋಯ್ತು ಇವ್ರಿಗೆ. ಹೇಗೇನ್ ಸೇಮ್ ರಾಯರ್ಗೆ ಚಿಕ್ಕ ಪ್ರಾಬ್ಲಮ್ಸ್ ಅಂದ್ರೆ ಒಳಗಡೆ ಇದು ಸಣ್ಣ ಪ್ರಾಬ್ಲಮ್ಸ್ಗಳು. ಏನ್ ಸಣ್ಣ ಪ್ರಾಬ್ಲಮ್ಸ್ಗಳು? ಪುನಃ ಈ ಮದುರೈ ನಾಯಕರು, ಮದುರೈ ನಾಯಕರು ಯಾವಾಗ್ಲಿಂದ ಇವ್ರಿಗೆ ಅಪೋಸ್ ಆಗಿರ್ತಾರಲ್ಲ, ಅವ್ರು ಎದ್ದು ಹೇಳ್ತಾರೆ, ಅವ್ರನ್ನ ಬಡಿದು ಸುಮ್ಮನಾಗಿಸ್ತಾರೆ. ಈ ರಾಜನಿಷ್ಠೆ ಅಚ್ಯುತಪ್ಪ ನಾಯಕ ಇರ್ತಾನಲ್ಲ ತಂಜಾವೂರಲ್ಲಿ, ತಂಜಾವೂರಿನ ಅಚ್ಯುತಪ್ಪ ನಾಯಕ ಡೆಡ್ ಆಗಿ ಇರ್ತಾನಲ್ಲ ಇವ್ರ ಕಡೆ. ಈಗ ಅವ್ರ ಮಗ ಒಬ್ಬತ್ತನಲ್ಲ, ಅವ್ನ ಮಗನ ಹೆಸರು ಏನಪ್ಪಾ ಅಂತಂದ್ರೆ ರಘುನಾಥ್ ನಾಯಕ ಅಂತ. ಅವನು ಏನ್ ಮಾಡ್ಬಿಡ್ತಾನೆ, ಇಲ್ಲ ನಾನು 1606 ಅಲ್ಲಿ ನಾನು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಪುನಃ ಎದ್ದು ಬಿಡ್ತಾನೆ. ಅವನನ್ನ ತಂಡ ಮಾಡ್ತಾ ಇಟ್ಕೊಂಡು ಅವನು ಕಾಟ್ ನಿಮ್ಮ ಅಪ್ಪನೇ ಕೊಟ್ಟ ನಿಂದೇನಲೆ ಅಂತ ಅವನಿಗೆ 2 ಕೊಟ್ಟರು, ಅವನನ್ನು ಪುನಃ ಸುಮ್ಮನಾಯ್ತಾರೆ. ಜಿಂಜಿಯ ಕೃಷ್ಣಪ್ಪ ನಾಯಕ ಎದ್ದೇಳ್ತಾನೆ, ಅವನಿಗೂ 2 ಕೊಟ್ಟು ಅವನನ್ನು ಸುಮ್ಮನಾಯ್ತಾರೆ 1608ರಲ್ಲಿ. ಅದಾದ್ಮೇಲೆ ವೆಲ್ಲೂರು ನಾಯಕ, ಚಿಕ್ಕದಾದ ವೆಲ್ಲೂರು ನಾಯಕ ಅಂತ ಇರ್ತಾನೆ, ಅವನು ಎದ್ದೇಳ್ತಾನೆ, ಅವನಿಗೂ ಕೊಡ್ತಾರೆ. ಇದಾದ ನಂತರ ಈ ಪಶ್ಚಿಮ ಪ್ರದೇಶದಲ್ಲಿ ಆದಿಲ್ ಶಾ ಇಲ್ಲಿಂದ ಹೋಗಿರ್ತಾನಲ್ಲಪ್ಪ. ಈಗ ಇದೆಲ್ಲ ಆಗೋಯ್ತಲ್ಲ, ಅಕ್ಬರ್ ಯಾವಾಗ ತೀರ್ಕೊಂಬಿಟ್ಟ, ಪುನಃ ಇವ್ರು ಬೇರೆ ಬೇರೆ ಅಣ್ತಂದಿರ್ ಕಚ್ಚಾಡ್ದಂಗೆ ಇವ್ರು ಕಚ್ಚಾಟ ಮಾಡ್ತಿರ್ತಾರೆ. ಈ ಈ ಈ ಇಬ್ರಾಹಿಂ ಆದಿಲ್ ಶಾ 2 ಇರ್ತಾನಲ್ಲ, ಇಬ್ರಾಹಿಂ ಆದಿಲ್ ಶಾ, ಆದಿಲ್ ಶಾನ್ ಮಗ ಈಗ ಆಳ್ತಿರ್ತಾನಲ್ಲ, ಅವ್ನು ಅವ್ರ ಅಪ್ಪನಷ್ಟು ಇದಿರಲ್ವಲ್ಲ. ಯಾರು ಈಗ ಅವನ ಕಡೆ ಇದ್ದಂತ ಬಿಜಾಪುರದಲ್ಲಿ ಇದ್ದಂತ ಸಾಮಂತರು ಯಾರು ಅವನ ಕಡೆ ಮಾತೆ ಕೇಳ್ತಾರಲ್ಲ, ಅವನಿಗೂ ಅದೇ ಸೇಮ್ ಪ್ರಾಬ್ಲಮ್ ಇರುತ್ತೆ. ಮಾತು ಕೇಳ್ತಾರೆ, ಇಲ್ಲ ನಾ ಕೊಡಲ್ಲಪ್ಪ ಅಂತಾರೆ. ಇವ್ರು ಕೇಳಿದ್ರು ಕೊಡಲ್ಲ, ಅವ್ರು ಕೇಳಿದ್ರು ಕೊಡಲ್ಲ. ಒಟ್ಟಿನಲ್ಲಿ ಹೆಂಗೋ ನಮ್ಮ ಟ್ಯಾಕ್ಸ್ ದುಡ್ಡು ಬಿಕ್ಕಿದ್ರೆ ಅಂತ ಎಲ್ಲರೂ ಇರ್ತಾರೆ. ಈ ತರ ಇದ್ದಂತ ಕಾಲದಲ್ಲಿ ನಿಮ್ಗೆ ಈಗ ಒಂದು ಸ್ವಲ್ಪ ಹಿಂದಕ್ಕೆ ನಾನು ಈ ಕತೆ ಮುಂದಕ್ಕೆ ಹೇಳ್ಬಿಟ್ಟಿರ್ತೀನಿ. ಈ ರಾಮರಾಯರ್ ತೀರ್ಕೊಂಡಾಗ ಅವ್ರ ಮಗನಾದಂತ ತಿರುಮಲ್ ರಾಯರನ್ನ ಅಲ್ಲಿ ನೇಮಿಸಿರ್ತಾರೆ ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳಿದ್ರಲ್ಲ, ರಾಜ ಒಡೆಯರ್ ಸೋಲ್ಸಿದ್ರು ಅಂತ. ಆ ತಿರುಮಲ್ ರಾಯ ಅಂತ ಇದಿರಲ್ಲ, ಅವನಿಗೆ ನಿಷ್ಠೆನೂ ಇರಲ್ಲ, ನ್ಯಾಯನೂ ಇರಲ್ಲ, ನೀತಿನೂ ಇರಲ್ಲ, ನಿಯತ್ತು ಇರಲ್ಲ, ಏನೂ ಇರಲ್ಲ. ಅವನ ಹತ್ರ ಒಳ್ಳೆತನ ಒಂದು ಗುಲ್ಗಂಜಿನೂ ಇರಲ್ಲ. ಅವನನ್ನ ಕಂಡ್ರೆ ವೆಂಕಟಪತಿ ರಾಯರ್ಗೆ ಅಷ್ಟೇನು ಇರಲ್ಲ, ನಮ್ಮ ಅಣ್ಣನ ಮಗ ಅಂತ ಒಂದು ಇದಿರುತ್ತೆ ಬಿಟ್ರೆ ಅವನ ಮೇಲೆ ಅದೇನು ಅಂತ ಪ್ರೀತಿ ಇರಲ್ಲ. ಹಲವು ಕಾರಣಗಳಿಂದ ವೈಮನಸ್ಸು. ಏನಪ್ಪ ವೈಮನಸ್ಸು ಅಂತಂದ್ರೆ, ಇವನು ಮದುರೈ ವೀರಪ್ಪ ನಾಯಕ 1595ರಲ್ಲಿ ಬಂಡಾಯ ಇದ್ದಾಗ ಅವನನ್ನು ಹೋಗಿ ಹೊಡೆದ್ಬಿಟ್ಟು ಕಪ್ಪಾಯಿಸ್ಕೊಂಬಾರೋ ಅಂತ ಇವನ್ ಕಳಿಸಿದ್ರೆ, ಯಾರು ನಮ್ಮ ವೆಂಕಟಪತಿ ರಾಯರು ಈ ಮದುರೈಗೆ ಹೋಗ್ಬಿಟ್ಟು ಅವನ ಜೊತೆನೆ ಸೇರ್ಕೊಂಡು ಅವ್ನ್ ಕೊಟ್ಟಿದ್ ಲಂಚ ಇಸ್ಕೊಂಡ್ ಬರೋದ ಇವನು ಈ ತಿರುಮಲ್ ರಾಯ. ನೋಡ್ರಿ, ನಮ್ಮನೆ ಹೇಳ್ಬೇಡ್ರಿ, ಪೆನುಕೊಂಡೆ ಸಾಮ್ರಾಜ್ಯನ ಮನೆಗೆ ವಿದ್ರೋಹ ಇವನು. ಮದುರೈ ವೀರಪ್ಪ ನಾಯಕ ಮನೆ ಮೇಲೆ ದಂಡೆತ್ತಿದ್ದಾನೆ, ಇವನೋಗಿ ಅವನನ್ನು ಹೊಡೆದ್ಬಿಟ್ಟು ಕಪ್ಪ ಇಸ್ಕೊಂಬಾರೆ ಅಂದ್ರೆ ಅವ್ನು ಕೊಟ್ಟಿದ್ ಲಂಚ ಇಸ್ಕೊಂಡು ಅವನ ಕಡೆಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಇದು ಇವ್ರಿಗೆ ಬಹಳ ಉರಿದೋಗಿರುತ್ತಾಗ ರಾಜ ಒಡೆಯರ್ ಇವ್ರನ್ನ ಸೋಲ್ಸಿದ ತಕ್ಷಣ ರಾಜ ಒಡೆಯರ್ ಈಗ ಸೋಲ್ಸಿದ ತಕ್ಷಣ ಇವ್ರ ಮೇಲೆ ಒಳ್ಳೇದಾಯ್ತು ನೀ ಅವ್ನು ಸೋಲ್ಸಿದ್ದು ಅಂತಾರೆ. ಒಳ್ಳೇದ್ ಮಾಡಿದೆ ಅವನು, ಅಯೋಗ್ಯ ಅವನು ಮದುರೈ ವೀರಪ್ಪ ನಾಯಕನ ಜೊತೆ ಸೇರ್ಕೊಂಡು ನಮ್ಮನೆಗೆ ದ್ರೋಹ ಬೈಯಬೇಕು ಅಂತಿದ್ದ ಈ ಇಮ್ಮಡಿ ತಿರುಮಲ ರಾಯ. ನೀ ಕರೆಕ್ಟ್ ಆಗಿ ಮಾಡಿದ್ಯಾ, ಅವನ್ನ ಕಳಿಸು, ರಿಟೈರ್ಮೆಂಟ್ ಮಾಡಿ ಕಳಿಸು, ಅವ್ನ ಎಲ್ಲಿ ಕೇಳ್ತಾನೆ ಕಳಿಸ್ಬಿಡು ಅಂತಾರೆ. ಇವರು ಅವ್ರ ಜೊತೆ ಅಲ್ಮೇಲಮ್ನವ್ರ ಜೊತೆ ಅವ್ರನ್ನ ತಲಕಾಡು ಕಳಿಸ್ಬಿಟ್ಟು ರಿಟೈರ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಇದು ಸಂಪೂರ್ಣವಾಗಿ ಮೈಸೂರಿಗೆ ಅಲ್ಲಿವತ್ತಿಂದಾನೆ ಬಂದ್ಬಿಡೋದು. 1610ರಿಂದ ಯಾರು ನಮ್ಮ ವೆಂಕಟಪತಿ ರಾಯರು ಏನ್ ಮಾಡ್ತಾರೆ, ಇನ್ನು ನಮ್ಮ ಕಡೆಯಿಂದ ಮೈಸೂರಿಗೆ ಯಾರನ್ನು ನೇಮಿಸೋದಿಲ್ಲ, ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಕನ್ನಡ ನಾಡಿಗೆ ನೀವೇ ಅಧಿಪತ್ಯ ಅಂದ್ಬಿಡ್ತಾರೆ. ತಮಿಳುನಾಡಿಗೆ ಅಧಿಪತ್ಯ ವೆಂಕಟಪತಿ ರಾಯರೇ ಇರ್ತಾರೆ, ತೆಲುಗು ನಾಡಿಗೆ ಅಧಿಪತ್ಯ ವೆಂಕಟಪತಿ ರಾಯರೇ ಇರ್ತಾರೆ. ಕನ್ನಡ ನಾಡಿಗೆ ಅಧಿಪತ್ಯ ತಮ್ಮ ಕಡೆಯವ್ರನ್ನ ಯಾರನ್ನೂ ನೇಮಿಸಲ್ಲ ರೀ. ಇದೇ ಟರ್ನಿಂಗ್ ಪಾಯಿಂಟ್ ನಮ್ಗೆ. ಕನ್ನಡ ನಾಡಿಗೆ ಅಧಿಪತ್ಯ ನೀವೇ ಕನ್ನಡ ನಾಡು ಇಟ್ಕೊಳ್ಳಿ ನೀವು ಅಂದ್ಬಿಟ್ಟು ಈ ಇತಿಹಾಸಕಾರರು ಹೇಳೋ ಪ್ರಕಾರ ಇಂತು ಬರಿದಾದ ಕರ್ನಾಟಕ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿಯೇ ಕರ್ನಾಟಕದ ರಕ್ತ ಸಿಂಹಾಸನದ ಮೇಲೆ ರಾಜ ಒಡೆಯರು ವಿರಾಜಮಾನರಾದರು. ವಿಜಯನಗರ ಸಾಮ್ರಾಜ್ಯದ ಅಧಿಕಾರ ಸೂಚಕವಾದ ಕರ್ನಾಟಕದ ಈ ಸಿಂಹಾಸನವು ಪೂಜ್ಯ ಅವಶೇಷವೆಂದು ಇಂದಿಗೂ ಮೈಸೂರು ಅರಮನೆಯಲ್ಲಿ ಕಾದಿಟ್ಟುದಾಗಿದೆ. ಇದು ಇಂಪಾರ್ಟೆಂಟ್. ನಾನು ಪ್ರತಿ ಸರಿ ಹೇಳ್ತಿರ್ತೀನಲ್ಲ, ಇದೇ ಸ್ಟೋರಿ ನಾನು ಹೇಳೋದು. ನಮಗೆ ಇವರು ವಿಜಯನಗರದಿಂದ ಬಂದಿರುವಂತ ಸಿಂಹಾಸನ.
ಅದು ಕೂತ್ಕೊಂಡ ಮೇಲೆ ದಸರಾ ಶುರು ಮಾಡ್ತಾರೆ. ಯಾಕೆಂದ್ರೆ ವಿಜಯನಗರದವ್ರಿಗಷ್ಟೇ ಅಧಿಕಾರ ಇದ್ದಿದ್ದು. ಆ ಅಧಿಕಾರನ ಇವರು ನಮಗೆ ಕೊಟ್ಬಿಡ್ತಾರೆ. ವಿಜಯನಗರದ ಅರಸರಾದಂಥ ವೆಂಕಟಪತಿ ರಾಯರು ಮೈಸೂರಿನ ರಾಜ ಒಡೆಯರ್ಗೆ ಅದನ್ನು ಕೊಟ್ಬಿಡ್ತಾರೆ. ಇನ್ನು ಮುಂದೆ ಈ ಕನ್ನಡ ನಾಡಿಗೆ ನೀವೇ ಬಾಸ್ಗಳು, ನಿಮ್ಮ ತಂಟೆಗೆ ನಾವು ಬರಲ್ಲ, ನೀವೇ ಆಡಳಿತ ಮಾಡ್ಕೊಳ್ಳಿ ಅಂತ ಸಿಂಹಾಸನದ ಸಮೇತ ಅವ್ರು ಕೊಟ್ಬಿಡ್ತಾರೆ. ಆ ಸಿಂಹಾಸನ ನಮಗೆ ಬರುತ್ತೆ. ಅರ್ಥ ಆಯ್ತೇನ್ರಿ? ಸಿಂಹಾಸನ ನಮ್ಗೆ ಯಾವಾಗ ಬಂತು ಅರ್ಥ ಆಯ್ತಾ? 1610 ವೆಂಕಟಪತಿ ರಾಯರು ಇದನ್ನು ಕೊಟ್ಬಿಡ್ತಾರೆ. ಆದ್ರೆ ನಾವು ಡಾಕ್ಯುಮೆಂಟಲ್ಲಿ ನಾವು ವಿಜಯನಗರಕ್ಕೆ ಸಾಮಂತರಾಗೇ ಇರ್ತೀವಿ, ಕಪ್ಪ ಕಾಣಿಕೆ ಕೊಡ್ತಾ ಇರ್ತೀವಿ. ಬಟ್ ಟೋಟಲ್ ಡಿಸಿಷನ್ ನಮ್ದೆ. ವಿಜಯನಗರಕ್ಕೆ ನಮ್ಮ ಸಂಬಂಧನೇ, ನಾವು ಏನು ಹೋಗಿ ಅವ್ರನ್ನೇನು ಕೇಳ್ತಾನೆ ಇರಲ್ಲ. ನಾವು ರಾಜ ಒಡೆಯರು ಏನಿದ್ರು ತಮ್ಮದೇ ಡಿಸಿಷನ್. ಮುಂದೆ ಬಂದಂತ ಇಮ್ಮಡಿ ರಾಜ ಒಡೆಯರು, ದೊಡ್ಡದೇವರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ರಣಧೀರ್ ಕಂಠೀರವರು, ನರಸರಾಜು ಎಲ್ಲ ಕಂಟಿನ್ಯೂ. ಅದಾದ್ಮೇಲೆ 100 ವರ್ಷಕ್ಕೆ ಇವರೇ ತೀರೋಯ್ತಾರೆ ಬಿಡ್ರಿ, ವಿಜಯನಗರದವರೇ ತೀರೋಯ್ತಾರೆ. ಆಮೇಲೆ ನಾವೇ ಸರ್ವತಂತ್ರ ಸ್ವತಂತ್ರ. ಆದ್ರೆ ನಾವು ಸ್ವತಂತ್ರರಾಗಿದ್ದೆ 1610 ಸಿಂಹಾಸನ ವಿತ್ ಸಿಂಹಾಸನ. ಆದರೂ ರಾಜ ಒಡೆಯರು ಎಂದಿಗೂ ವೆಂಕಟಪತಿ ರಾಯರಿಗೆ ವಿಧೇಯರಾಗಿಯೇ ಇದ್ದರು. ರಾಜ ಒಡೆಯರು ಗಳಿಸಿದ ಈ ನೂತನವಾದ ಅಧಿಕಾರವನ್ನು ಮನ್ನಿಸಿ ಶ್ರೀರಂಗಪಟ್ಟಣದ ಮೇಲೆ ಆತನ ಒಡೆತನವನ್ನು ಸ್ಥಿರಗೊಳಿಸುವುದಲ್ಲದೆ ಉಮ್ಮತ್ತೂರನ್ನು ಅವರ ವಶಕ್ಕೆ ಕೊಟ್ಟರು. ಉಮ್ಮತ್ತೂರು ಪ್ರಾಂತ್ಯ ಕೃಷ್ಣದೇವರಾಯರು ಬಂದು ಯುದ್ಧ ಮಾಡಿ ಗೆದ್ಕೊಂಡಿರ್ತಾರಲ್ಲ. ನಾನು ಕೃಷ್ಣದೇವರಾಯರ ಕಥೆಯಲ್ಲಿ ಹೇಳಿರ್ತಾನಲ್ಲ, ಉಮ್ಮತ್ತೂರು ಒಡೆಯರು ಅವ್ರನ್ನ ಗೆದ್ದಿರ್ತಾರೆ ಅಂತ. ಆ ಉಮ್ಮತ್ತೂರನ್ನು ಮೈಸೂರಿಗೆ ಕೊಡ್ತಾರೆ. ಮೈಸೂರಿಗೆ ಕೊಟ್ಬಿಡ್ತಾರೆ. ಅದನ್ನ ಉಮ್ಮತ್ತೂರು ಪ್ರಾಂತ್ಯವನ್ನು ಮೈಸೂರಿಗೆ ಕೊಡ್ತಾರೆ. ಹೀಗೆ ಅಧಿಕಾರವನ್ನು, ಸ್ವಾತಂತ್ರ್ಯವನ್ನು, ಸಾಮರ್ಥ್ಯವನ್ನು ಪಡೆದುಕೊಂಡು ದಿನಕ್ಕೆ ಪ್ರಭಾವಶಾಲಿಯಾದರು. ಸಾಮ್ರಾಜ್ಯದೊಡನೆ ಸ್ವಾಮಿ ನಿಷ್ಠೆಯಿಂದ ನಡೆದುಕೊಂಡು ಬಾಳಿದ ಮೈಸೂರು ಅರಸರಿಂದ ಮುಂದಿನ ವಿಪತ್ಕಾಲದಲ್ಲಿ ಸಾಮ್ರಾಜ್ಯಕ್ಕೆ ಬಹಳ ಪ್ರಯೋಜನವಾಯಿತು. ಇದು ಅಂಡರ್ಲೈನ್. ಮುಂದಿನ ವಿಪತ್ಕಾಲದಲ್ಲಿ ಅಂದ್ರೆ ಪೆನ್ಕೊಂಡೆ ಅರಸರಿಗೆ ಮುಂದೆ ಇನ್ನೂ ವಿಪತ್ಕಾಲ ಕಾದಿದೆ. ಆ ವಿಪತ್ಕಾಲದಲ್ಲಿ ಈ ಸಾಮ್ರಾಜ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದ್ಯಾವುದು? ಮೈಸೂರು ಸಾಮ್ರಾಜ್ಯ. ಹೆಂಗಾಯ್ತು ಮುಂದಕ್ಕೆ ನೋಡೋಣ.